ಕಾರ್ತಿಕ ಮಾಸದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಅರ್ಪಿಸುವುದು ತುಂಬಾ ವಿಶೇಷ. ಇದಕ್ಕೆ ಕಾರಣವೇನು ಗೊತ್ತೇ? ಕಾರ್ತಿಕ ಮಾಸ ಅತ್ಯಂತ ಪವಿತ್ರವಾದದ್ದು. ಅದು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಎಂದು ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ. ಈ ಮಾಸದಲ್ಲಿ ಶ್ರೀಕೃಷ್ಣನು ಗೋವರ್ಧನ ಲೀಲೆ, ನರಕಾಸುರನ ಸಂಹಾರ, ದಾಮೋದರ ಲೀಲೆ ಮುಂತಾದ ಅನೇಕ ದಿವ್ಯ ಲೀಲೆಗಳನ್ನು ನಡೆಸಿದನು. ದಾಮೋದರ ಲೀಲೆ ಅಂದರೆ ಬೆಣ್ಣೆಯ ಮಡಿಕೆಯನ್ನು ಒಡೆದ ಬಾಲಕೃಷ್ಣನನ್ನು ತಾಯಿ ಯಶೋದೆಯು ಹಗ್ಗದಿಂದ ಕಟ್ಟಿ ಹಾಕಿದ ಲೀಲೆ. ಈ ಕಾರಣದಿಂದ ಭಕ್ತರಿಗೆ ಕಾರ್ತಿಕ ಮಾಸವೆಂದರೆ ಬಹಳ ಅಚ್ಚುಮೆಚ್ಚು. ಶ್ರೀಕೃಷ್ಣನ ಮೇಲೆ ತಮ್ಮ ಭಕ್ತಿಯನ್ನು ಇನ್ನೂ ಹೆಚ್ಚಾಗಿಸಲು ಅವರು ವಿಶೇಷ ವ್ರತ ನಿಯಮಗಳನ್ನು ಆಚರಿಸುತ್ತಾರೆ. ಪ್ರತಿದಿನ ಶ್ರೀ ದಾಮೋದರನಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜಿಸುತ್ತಾರೆ. ಅವನ ಕೃಪೆಗಾಗಿ ಮಥುರಾ, ವೃಂದಾವನಗಳಂತಹ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ. ಕಾರ್ತಿಕ ಮಾಸದಲ್ಲಿ ಮಾಡಿದ ವ್ರತವು ಹೆಚ್ಚು ಫಲಗಳನ್ನು ನೀಡುವುದು ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈ ಮಾಸದಲ್ಲಿ ಭಗವಂತನಿಗೆ ತುಪ್ಪದ ದೀಪವನ್ನು ಅರ್ಪಿಸಿದರೆ ಲಕ್ಷಾಂತರ ಜನ್ಮಗಳ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಇಂತಹ ಭಕ್ತಿಯಿಂದ ಭಗವಂತ ತೃಪ್ತನಾದಾಗ ನಮ್ಮ ಪೂರ್ವಜರು ಸಹ ಮೋಕ್ಷವನ್ನು ಪಡೆಯುತ್ತಾರೆ. ಈ ವರ್ಷ ಇಸ್ಕಾನ್ ವೈಕುಂಠಗಿರಿ ವಸಂತಪುರದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಅಕ್ಟೋಬರ್ 7ರಿಂದ ನವೆಂಬರ್ 20ರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಉತ್ಸವವು ಪ್ರತಿದಿನ ರಾತ್ರಿ 8 ಗಂಟೆಗೆ ಆರಂಭವಾಗುತ್ತದೆ. ತಾವೆಲ್ಲರೂ ಕುಟುಂಬ ಮತ್ತು ಬಂಧು ಮಿತ್ರರೊಂದಿಗೆ ಬನ್ನಿ. ವಿಶೇಷವಾದ ದಾಮೋದರ ಆರತಿಯಲ್ಲಿ ಪಾಲ್ಗೊಂಡು ದಾಮೋದರಾಷ್ಟಕವನ್ನು ಹಾಡಿ ದೇವರಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ನಾವೆಲ್ಲರೂ ಜೊತೆಗೂಡಿ ಶ್ರೀ ದಾಮೋದರನ ಆಶೀರ್ವಾದವನ್ನು ಪಡೆಯೋಣ.